ಶ್ರೀನಿವಾಸು ಮತ್ತು ಮುನ್ರಾಜು, ಲಕ್ಷ್ಮಣ, ರಾಮನ್ನು, ಶ್ರೀರಾಮ್ ಕಶ್ಯಪ ಶ್ರಮ ಇದೆ. ತುಂಬ ಶ್ರಮಪಟ್ಟು ಈ ಸಾರಿ ತೇರೆಲ್ಲ ಮಾಡಿ ಕಾರ್ಯಕ್ರಮವೆಲ್ಲ ಓಡಾಡಿ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಆ ಮಧುರಮ್ಮ ತಾಯಿ ಒಳ್ಳೆಯ ಆಶೀರ್ವಾದ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಡಲಿ. ಜೊತೆಗೆ ಪ್ರತಿ ವರ್ಷ ಕೂಡ ಇದೇ ಥರ ಎಲ್ಲರೂ ಕೂಡ ಸಂಘಟಿತರಾಗಿ ಎಲ್ಲರೂ ಒಗ್ಗಟ್ಟಾಗಿ ಆ ಊರನ್ನು ಒಂದು ಹೆಸರನ್ನು ಉಳಿಸ್ಕೋಬೇಕು. ಒಂದಾಗಿ ಎಲ್ಲ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ. ಇದೇ ಫಸ್ಟ್ ವರ್ಷ, ಈ ವರ್ಷ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು. ರಥ, ನಾರಾಯಣಘಟ್ಟ ರಥ ಒಂದು ತೇರು ವಿಜೃಂಭಣೆಯನ್ನು ಮಾಡಿದ್ದಾರೆ. ಒಂದು ಲೈಟ್ ಅರೇಂಜ್ಮೆಂಟ್ ಆಗಲಿ ಎಲ್ಲಾಗಲಿ. ಮೊದಲನೇದಾಗಿ ಅವರ ಈ ಊರಿನ ಜನರಿಗೆ ಆ ತಾಯಿ ಮಧುರಮ್ಮ ತಾಯಿ ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಅವರು ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟ ಅವ್ರನ್ನ ಈ ಊರಿನ ಜನನ ಕಾಪಾಡಲಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮನ ಜಾತ್ರೆ 13ರಿಂದ 17ನೇ ತಾರೀಕಿನವರೆಗೆ ಅದ್ಧೂರಿಯಾಗಿ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಇನ್ನು ದೇಶದಲ್ಲಿಯೇ ಅತಿ ಹೆಚ್ಚು ಕುರ್ಚುಗಳು ಅಂದ್ರೆ ತೇರುಗಳನ್ನ ನಿರ್ಮಾಣ ಮಾಡಿ ಅವುಗಳನ್ನ ತಾಯಿಯ ಸನ್ನಿಧಾನಕ್ಕೆ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ಎಳೆದು ತರಲಾಗುತ್ತದೆ. ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುತ್ತಾರೆ. ಮುಗಿಲೆತ್ತರದ ಈ ಒಂದು ತೇರುಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲದಾಗಿರುತ್ತದೆ. ಉಸ್ಕೂರಿಗೆ ಹೊಂದಿಕೊಂಡಿರುವಂತಹ ಸುಮಾರು 25ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಒಂದು ವಿಜೃಂಭಣೆಯಾದಂತಹ ಹಬ್ಬ ನಡೆಯುತ್ತದೆ. ಇನ್ನು ಉಸ್ಕೂರಿಗೆ ಸಮೀಪವಿರುವಂತಹ ನಾರಾಯಣಘಟ್ಟದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಹಾಗೆಯೇ ಸಂಗೀತ ಸಂಜೆ ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು. ಜೊತೆಗೆ ಪೌರಾಣಿಕವಾದಂತಹ ಕರಗದ ಉತ್ಸವವು ಕೂಡ ಆಯೋಜನೆಗೊಂಡಿತ್ತು. ಈ ಒಂದು ಕರಗವನ್ನ ಕರಗದ ಪೂಜಾರಿ ಮಧ್ಯರಾತ್ರಿ ತಾಯಿಯ ಗರ್ಭಗುಡಿಯಿಂದ ಹೊರಬಂದು ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಆ ಒಂದು ಕರಗದ ತಾಳಕ್ಕೆ ಹೆಜ್ಜೆಯನ್ನು ಹಾಕ್ತಾ ಎಲ್ಲರಿಗೂ ಕೂಡ ದರ್ಶನವನ್ನ ನೀಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾರಾಯಣಘಟ್ಟದ ಎಲ್ಲ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಒಂದು ಸಂಗೀತ ಕಾರ್ಯಕ್ರಮಗಳು ಹಾಗೆಯೇ ಹಾಡುಗಳು ಕೂಡ ಮೂಡಿ ಬಂದವು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಛಲ ನೋಡೋಣ ಬನ್ನಿ. ಜಗನ್ನಾಥ ಬಂಡಿಕಾಳಿ ಗೆಜ್ಜೆ ಕುಣಿಸಿ ಕುಣಿದು ಬರುತ್ತಾಳೆ ಬಂಡಕಾಳಿ ದೇವಿ, ಅಮ್ಮ ಬಂಡಕಾಳಿ ದೇವಿ. ಶೂಲ ತಿರುವಿ ತಲೆಯ ಕೆದುರಿ ಬರುತ್ತಾಳೆ ಬಂಡಕಾಳಿ. ಹೌದು, ಬೆಂಗಳೂರು ಹೊರವಲಯದಲ್ಲಿರುವಂತಹ ಆನೇಕಲ್ ತಾಲೂಕಿನ ಈ ಒಂದು ಉಸ್ಕೂರಿನ ಮದ್ದೂರಮ್ಮನ ಜಾತ್ರಾ ಮಹೋತ್ಸವ ಅಂದ್ರೆ ಸಾಕು, ಈ ಒಂದು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೇರುಗಳ ನಿರ್ಮಾಣವಾಗುವುದು, ಹಾಗೆ ಆ ತಾಯಿಯ ಸನ್ನಿಧಾನಕ್ಕೆ ಎಲ್ಲ ತೇರುಗಳನ್ನ ತರುವುದು. ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿ ಆಗ್ತಾರೆ. ನಾರಾಯಣಘಟ್ಟದಲ್ಲಿ ಆಯೋಜನೆಗೊಂಡಿದ್ದಂತ ಕರಗದ ಉತ್ಸವ ಮತ್ತು ಸಂಗೀತ ಸಂಜೆಯ ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಕ್ತರುಗಳು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಏನಂದರೆ ನಾರಾಯಣಘಟ್ಟದಲ್ಲಿ ವಿಶೇಷವಾಗಿ ಅದ್ಧೂರಿ ಹಬ್ಬವನ್ನು ನಡೆಸ್ತಾ ಇದ್ದೀವಿ. ನಮ್ಮ ನಾರಾಯಣಘಟ್ಟ ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿ ಒಗ್ಗಟ್ಟಿನಿಂದ ಒಂದಾಗಿ ಎಲ್ಲ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ. ಇದೇ ಫಸ್ಟ್ ವರ್ಷ, ಈ ವರ್ಷ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾವ ವರ್ಷವೂ ತೇರು, ಕುರ್ಜು ಇದನ್ನು ಮಾತ್ರ ಮಾಡ್ತಾಯಿದ್ವಿ. ಈ ಸಲ ಸ್ಪೆಷಲ್ಲಾಗಿ ಒಂದು 2-3 ಥರ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಎಲ್ಲ ಭಾಗಿಯಾಗಿದ್ದೀವಿ. ನಾರಾಯಣಘಟ್ಟ ಬಂಧುಗಳಿಗೆ ಆ ಮದ್ದೂರಮ್ಮ ತಾಯಿ ಆಶೀರ್ವಾದ ಮೇರೆಗೆ ಯಾವಾಗೂ ಇರಲಿ, ಸದಾ ಕಾಲ ನಾವು ಆ ತಾಯಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ನಾನು ಬೇಡ್ಕೊಳ್ತೀನಿ. ಏನೇನು ಕಾರ್ಯಕ್ರಮ ಮಾಡಿದ್ರು ಸರ್? ಇಲ್ಲಾಂದ್ರೆ ಮೊನ್ನೆ ಮಂಗಳವಾರ ಹಸಿ ಕರಗವನ್ನು ಮಾಡಿದ್ವಿ. ಈಗ ಗುರುವಾರ 12ನೇ ತಾರೀಕು ಹೂ ಕರಗನ್ನು ಮಾಡಿದ್ದೀವಿ, ಹಾಗೂ ಪಲ್ಲಕ್ಕಿಗಳು ಸಮೇತ ಮಾಡಿದ್ದೀವಿ. ಆಮೇಲೆ ನಾಳೆ ದೀಪದ ಕಾರ್ಯೋತ್ಸವ, ಆಮೇಲೆ ತಮಟೆ ವಾದ್ಯ,
ಎಲ್ಲ ಇರುತ್ತೆ, ಬೆಲ್ಲದಾರತಿ ಅದೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೆಲ್ಲ ಆ ತಾಯಿ ಮದ್ದೂರಮ್ಮ ಆಶೀರ್ವಾದ ನೀಡಲಿ. ಹಾಗೂ ಆ ತಾಯಿ ಎಲ್ಲಮ್ಮ ಯಾವತ್ತೂ ಸದಾಕಾಲ ಅವ್ರ ಮೇಲೆ ಆಶೀರ್ವಾದ ಕೊಡ್ತಾ ಯಾವಾಗಲೂ ನಾವು ಇದೇ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಗ್ರಾಮಸ್ಥರಿಗೆಲ್ರಿಗೂ ಆ ತಾಯಿ ಮದ್ದೂರಮ್ಮ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀನಿ. ಸರ್, ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸೀನಣ್ಣವ್ರು ಬಂದಿದ್ದರು, ಸರ್ಜಾಪುರ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅಲ್ಲಿ ಸದಸ್ಯರು. ಆಮೇಲೆ ನಮ್ಮ ಮದ್ದೂರಣ್ಣವ್ರು ಬಂದಿದ್ದರು, ಅವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಆಮೇಲೆ ತಿರುಗಿ ನಮ್ಮ ಶಾಸಕರು ಬಂದಿದ್ದರು, ಶಿವಣ್ಣವರು ಅವರು ಬಂದಿದ್ದರು. ಆಮೇಲೆ ನಮ್ಮ ಅಣ್ಣ ರಾಜಣ್ಣ, ಆಮೇಲೆ ಲಕ್ಷ್ಮಣ್ಣ, ಮುನ್ರಾಜು, ಶಿವಕುಮಾರು, ಶ್ರೀನಿವಾಸು, ಮಧು, ಮೋಹನ್ ಬಾಬು, ಆಮೇಲೆ ಮೋಹನ್, ಈ ಥರ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಸೇರಿ ಕಾರ್ಯಕ್ರಮನ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ಆ ತಾಯಿ ಶಕ್ತಿ ಕೊಡಲಿ, ಇನ್ನ ಸದಾಕಾಲ ಶಕ್ತಿ ನೀಡಲಿ ಅಂತ ನಾನು ಬೇಡ್ತೀನಿ. ಶಕ್ತಿ ದೇವತೆ ಆಗಿರುವಂತ ಉಸ್ಕೂರು ಮದ್ದೂರಮ್ಮನಿಗೆ ತನ್ನದೇ ಆದಂತ ಇತಿಹಾಸ ಇದೆ. ಹಾಗೂ ಶಕ್ತಿ ದೇವತೆ ಸುತ್ತಮುತ್ತಲಿನ ಆರಾಧ್ಯ ದೇವಿಯು ಕೂಡ ಆಗಿದ್ದಾಳೆ. ಈ ಒಂದು ತಾಯಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿ ಆಗ್ತಾರೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇದುವರೆಗೂ ಕೂಡ ಬಹಳ ಅದ್ಭುತವಾಗಿ, ಅದ್ಧೂರಿಯಾಗಿ, ವಿಶೇಷವಾಗಿ ಏನು ಕಾರ್ಯಕ್ರಮ ಬಹಳ ವೇಗವಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿರುವಂಥ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆ ಮದ್ದೂರಮ್ಮನ ತಾಯಿ ಒಳ್ಳೆಯ ಆಶೀರ್ವಾದ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಡಲಿ. ಜೊತೆಗೆ ಪ್ರತಿ ವರ್ಷ ಕೂಡ ಇದೇ ಥರ ಎಲ್ಲರೂ ಕೂಡ ಸಂಘಟಿತರಾಗಿ ಎಲ್ಲರೂ ಒಗ್ಗಟ್ಟಾಗಿ ಆ ಊರನ್ನು ಒಂದು ಹೆಸರನ್ನು ಉಳಿಸ್ಕೋಬೇಕು. ಮತ್ತು ವಿಶೇಷವಾಗಿ ಇವತ್ತು ನಾವು ಮದ್ದೂರಮ್ಮನ ಕುರ್ಚಿ ಕಟ್ಟಿದ್ದೀವಿ. ಅಚ್ಚುಕಟ್ಟಾಗಿ ನಡೀತಾ ಇದೆ. ಹಾಗೂ ಅನಾದಿ ಕಾಲದಿಂದಲೂ ಈ ಜಾತ್ರೆ ನಡೆದುಕೊಂಡು ಬಂದಿದೆ. ಈಗ 10 ವರ್ಷದಿಂದ ತುಂಬ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇತ್ತು. ವರ್ಷದಲ್ಲಿ ಸ್ವಲ್ಪ ಅಚಾತುರ್ಯವಾಗಿ ಸ್ವಲ್ಪ ಮದ್ದೂರಮ್ಮನ ದೇವಸ್ಥಾನದ ಹತ್ರ ಸ್ವಲ್ಪ ಅಡೆತಡೆ ಇದಾಗಿ ಸ್ವಲ್ಪ ಎಲ್ರಿಗೂ ಬೇಜಾರಾಗಿತ್ತು. ಈ ಸಾರಿ ಏನೋ ಗಲಾಟೆ ಆಗುತ್ತೆ, ನಿಲ್ಲಿಸ್ಬಿಡ್ತೀವೇನೋ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಆದರೆ ಆ ಮದ್ದೂರಮ್ಮನ ಕೃಪೆಯಿಂದ ಏನೋ ಎಲ್ಲ ಇನ್ನೂ ಹೆಚ್ಚಾಗಿ, ಇನ್ನೂ 4 ತೇರು ಹೆಚ್ಚಾಗಿ ಈ ಸಾರಿ ಆ ಮದ್ದೂರಮ್ಮನ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ಇದಕ್ಕೆ ಆ ಮದ್ದೂರಮ್ಮನೇ ಪ್ರತಿಯೊಂದಕ್ಕೂ ಕಾರಣನೇ. ಯಾಕಂದರೆ ಆ ದೇವಿ ಶಕ್ತಿ ಆ ಥರ ಇದೆ. 80 ಅಡಿಗೆ ಸೀಮಿತ ಮಾಡಿ ಪ್ರತಿಯೊಂದು ಊರಲ್ಲಿ ಈ ಸಾರಿ ತುಂಬ ಚೆನ್ನಾಗಿ ರಥೋತ್ಸವಗಳನ್ನು ಕಟ್ಟಿದ್ದಾರೆ. ಹಾಗೆ ನಮ್ಮ ನಾರಾಯಣಘಟ್ಟ ಗ್ರಾಮದಲ್ಲಿ ನಾವು ಎಲ್ಲ ಸೇರಿ ಮದ್ದೂರಮ್ಮನ ಹತ್ರ ಹೋದ್ವಿ. ಈ ಸಾರಿ ನಮ್ಮ ಮದ್ದೂರಮ್ಮನ ತೇರು ಕಟ್ಟಬೇಕು ಅಮ್ಮ, ನಮಗೆ ಹೂವು ಕೊಡ್ತೀಯಾ ಇಲ್ಲ ಅಂತ ಕೇಳಿದ್ವಿ. ಆಗ ಸಲೀಸಾಗಿ ದೇವಿ ಮೈ ಮೇಲೆ ಇದ್ದಿದ್ದು ಪ್ರತಿಯೊಂದು ಹೂವು ಎಷ್ಟಿತ್ತೋ ಅಷ್ಟು ನಮಗೆ ಪ್ರಸಾದ ರೂಪದಲ್ಲಿ ನಮಗೆ ಕರುಣೆ ಮಾಡ್ತೋ ಮದ್ದೂರಮ್ಮ. ಅದಕ್ಕೆ ನಾವು ತುಂಬ ಸಂತೋಷ ಪಟ್ಟು ಹಾಗೆ ಬಂದು ನಾವು 3 ತಿಂಗಳಿಂದೆ ಹಂಗೆ ಬಂದು ನಾವು ತೇರನ್ನೆಲ್ಲ ಈಚೆ ಎಳೆದು ಹಂಗೆ ನಾವು ರೆಡಿ ಮಾಡಿದ್ವಿ. ತುಂಬ ಸಲೀಸಾಗಿ ಏನು ಒಂದು ಸ್ವಲ್ಪ ಗಲಾಟೆ ಆಗದೆ ತುಂಬ ಚೆನ್ನಾಗಿ ತೇರು ಮಾಡಿ ಮುಗಿಸಿದ್ದೀವಿ. ಅದೇ ರೀತಿ ಮುಂದೆ ಹೋದರೆ ನಾವು ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ನಮ್ಮ ನಾರಾಯಣಘಟ್ಟದಲ್ಲಿ ಈಗಲೆಲ್ಲ ಆಗಿನ ಕಾಲದಿಂದಲೇ ಎಲ್ಲರೂ ಚೆನ್ನಾಗಿ ಹೋಗಿ ಎಲ್ಲರೂ ಒಂದುಗೂಡಿ ಇಲ್ಲಿ ಪ್ರತಿಯೊಬ್ಬರೂ ಯಾವುದೇ ಜಾತಿ ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷವೂ ಕೂಡ ಯುಗಾದಿಗೂ ಮುನ್ನ ಆಚರಣೆ ಮಾಡ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಸುಗ್ಗಿಯ ಕಾಲದಲ್ಲಿ ಆಚರಿಸುವುದರಿಂದ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸಮಯವನ್ನ ದೇವಿಯ ಸೇವೆಗಾಗಿ ಮುಡುಪಾಗಿರಿಸ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ಈ ಒಂದು ಉಸ್ಕೂರು ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾರಾಯಣಘಟ್ಟದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅದ್ದೂರಿಯಾಗಿ ಸ್ವಾಗತ ಕೋರೋದಕ್ಕೆ ಅದರಿಂದ ನಮ್ಮ ಶ್ರೀನಿವಾಸು ಮತ್ತು ಮುನ್ರಾಜು, ಲಕ್ಷ್ಮಣ, ರಾಮಣ್ಣ, ಶ್ರೀರಾಮ್, ಕಶ್ಯಪ ಶ್ರಮ ಇದೆ. ತುಂಬ ಶ್ರಮಪಟ್ಟು ಈ ಸಾರಿ ತೇರೆಲ್ಲ ಮಾಡಿ ಕಾರ್ಯಕ್ರಮಗಳೆಲ್ಲ ಓಡಾಡಿ ಮಾಡ್ತಾ ಇದ್ದಾರೆ. ಮೊದಲಾಗಿ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಪ್ರತಿ ವರ್ಷ ನಡೆಯುವ ಈ ಮದ್ದೂರಮ್ಮ ಜಾತ್ರೆಯಲ್ಲಿ ನಿಮ್ಮ ಪಾತ್ರ ಕೂಡ ಪ್ರಮುಖವಾಗಿದೆ. ಎಲ್ಲ ಈ ಕ್ಷೇತ್ರದಲ್ಲಿ ಎಲ್ಲ ಏನು ಭಾಗವಹಿಸುವಂಥ ಊರುಗಳಲ್ಲಿ ನಿಮ್ಮ ಏನೋ ಉಸ್ಕೂರು ಒಂದು ಸೆಂಟ್ರ್ ಪಾಯಿಂಟ್ ಅಲ್ಲ ಅದು, ಹಾಗಾಗಿ ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ. ಕೆಲವು ಕಡೆ ಹೋಗಿ ಬರ್ತೀವಿ. ತಾಲೂಕಲ್ಲಿ ಮದ್ದೂರಮ್ಮವರಿಗೆ ಒಂದು ವಿಶೇಷವಾದ ಸ್ಥಾನ, ಅಚ್ಚುಮೆಚ್ಚಿನ ನಾಯಕನಾಗಿ ಬೆಳೆದಿದ್ದೀರಿ. ಮುಂದೆ ನಿಮ್ಮ ರಾಜಕೀಯ ಶಕ್ತಿ, ಗುರಿ, ಸಂಕಲ್ಪ ಅದರಲ್ಲಿ
ನಿಮ್ಮಿಂದನೇ ಸಿಗ್ಬೋದೇನೋ ಅನಿಸ್ತದೆ ನನಗೆ. ಯಾಕಂದರೆ ಹೋದ ಕಡೆ ಎಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಏನೋ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೋತಾರೆ 2028ಕ್ಕೆ ಅನ್ನೋದು. ಅಷ್ಟೊಂದು ದಡ್ಡನಲ್ಲ ನಾನು. ಈ ತಾಲೂಕಲ್ಲಿ ಇಂಡಿಪೆಂಡೆಂಟಾಗಿ ಯಾರೂ ಗೆದ್ದವರೆಲ್ಲ ನಿಂತ್ಕೊಳ್ಳೋ ಐಡಿಯಾನೂ ಇಲ್ಲ, ಮುಂದೆ ಆಲೋಚನೆಯೂ ಇಲ್ಲ. ದಿನ ಒಂದು ನಾರಾಯಣಘಟ್ಟದಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇದರಿಗೆ ರೂವಾರಿಗಳಾದಂಥ ನಮ್ಮ ನಾರಾಯಣಘಟ್ಟ ಶ್ರೀರಾಮನವರು ಹಾಗೂ ಈ ಊರಿನ ಮುಖಂಡರೆಲ್ಲ ಸೇರಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಾಗೆ ಏನು ಈ ಒಂದು ರಥ, ನಾರಾಯಣಘಟ್ಟ ರಥ ಒಂದು ತೇರು ವಿಜೃಂಭಣೆಯಿಂದ ಮಾಡಿದ್ದಾರೆ. ಒಂದು ಲೈಟ್ ಅರೇಂಜ್ಮೆಂಟ್ ಆಗಲಿ ಎಲ್ಲಾಗಲಿ. ಮೊದಲನೇದಾಗಿ ಅವರು ಈ ಊರಿನ ಜನರಿಗೆ ಆ ತಾಯಿ ಮಧುರಮ್ಮ ತಾಯಿ ಎಲ್ರಿಗೂ ಆರೋಗ್ಯ ಐಶ್ವರ್ಯ, ಅವರು ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಅವ್ರನ್ನ ಈ ಊರಿನ ಜನನ ಕಾಪಾಡಲಿ. ಹಾಗೆ ಈ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ನಾವು ಅವರು ಕೂಡ ಧನ್ಯವಾದಗಳು ಹೇಳ್ತೀನಿ. ಆ ಮಧುರಮ್ಮ ಜಾತ್ರೆ ನಾಳೆ ಸುಗಮವಾಗಿ ಶಾಂತಿಯುತವಾಗಿ ನಾಳೆ ಎಲ್ಲ 17 ತೇರುಗಳು ಸೇರಿ ಮಾಡ್ತಾ ಇದ್ದಾರೆ. ಆ ತಾಯಿ ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ಒಂದು ಕೆಟ್ಟದ್ದು ಬಯಸದೆ ಆ ತಾಯಿ. ಒಟ್ಟಿನಲ್ಲಿ ನಾರಾಯಣಘಟ್ಟದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಒಂದು ಕಡೆ ಸಂಗೀತ ಕಾರ್ಯಕ್ರಮ, ಮತ್ತೊಂದು ಕಡೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಉಳ್ಳಂತ ತಾಯಿ ದ್ರೌಪದಮ್ಮನ ವಿಶೇಷವಾದಂತಹ ಈ ಒಂದು ಕರಗ ಉತ್ಸವ ನೋಡುಗರ ಕಣ್ಣುಗೆ ಹಬ್ಬವನ್ನ ಉಂಟು ಮಾಡಿತ್ತು. ಮತ್ತು ಈ ತಾಯಿಯ ದರ್ಶನವನ್ನ ಪಡೆದುಕೊಂಡಂತ ಎಲ್ಲರಿಗೂ ಕೂಡ ಆ ತಾಯಿಯ ಸನ್ಮಂಗಳನ್ನ ಉಂಟು ಮಾಡಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.